ಎಸ್, ಇನ್ನು ಇವತ್ತು ಬೆಳ್ಳಂಬೆಳಗ್ಗೆ ಕಸಾಯಿಖಾನೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಶಾಸಕ ಶರಣು ಸಲ್ಗಾರ್. ಹೌದು, ಬಸವ ಕಲ್ಯಾಣ ಮೆಹಬೂಬ್ ನಗರದಲ್ಲಿ ಅಕ್ರಮವಾಗಿ ಗೋ ಹತ್ಯೆಯನ್ನ ಮಾಡಲಾಗ್ತಿದೆ ಅನ್ನೋ ಒಂದು ಆರೋಪ ಕೇಳಿ ಬಂದಿರುವಂತದ್ದು. ಅದರ ಹಿನ್ನೆಲೆ ಶಾಸಕ ಶರಣು ಸಲ್ಗಾರ್ ಕಸಾಯಿಖಾನೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಕಸಾಯಿಖಾನೆಯಲ್ಲಿ 40ಕ್ಕೂ ಹೆಚ್ಚು ಹಸುಗಳು ಮತ್ತು ಹಸುಗಳ ಕೊಂಬುಗಳು ಪತ್ತೆಯಾಗಿವೆ. ಹಸು, ಎತ್ತುಗಳ ಕೊಂಬು, ಎತ್ತುಗಳ ಮಾಂಸ, ದನದ ಮಾಂಸ ಎಲ್ಲವೂ ಕೂಡ ಅಲ್ಲಿ ಆಗಿರುವಂತದ್ದು. ಯಾರು ದನದ ಮಾಂಸವನ್ನ ಕತ್ತರಿಸ್ತಿದ್ದಾರೋ ಅವರ ವಿರುದ್ಧ ಶರಣು ಸಲ್ಗಾರ್ ಕಿಡಿಯನ್ನ ಕಾರಿದ್ದಾರೆ. ಕಸಾಯಿಖಾನೆಯ ಮೇಲೆ ದಾಳಿಯನ್ನ ಮಾಡಿ ಅಲ್ಲಿ ಭೇಟಿಯನ್ನ ಕೊಟ್ಟಿದ್ದಾರೆ ಶಾಸಕ ಶರಣು ಸಲ್ಗಾರ್. ಬಸವ ಕಲ್ಯಾಣ ಸಿಪಿಐ, PSI ಮತ್ತು ಪಶು ವೈದ್ಯರ ಜೊತೆ ಭೇಟಿಯನ್ನ ಕೊಟ್ಟಿರುವಂತದ್ದು. ಕಟುಕರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಿ. ವಿಜಯ್ ಸಿಂಗ್, ನೀನು ಬಾರಪ್ಪ, ಬೆಂಕಿ ಹಾಕ್ಲಿ ನಿನ್ನ ಜನ್ಮಕ್ಕೆ, ನಿನ್ನ ಕುಮ್ಮಕ್ಕಿನಿಂದಲೇ ಈ ರೀತಿ ನಡೀತಾ ಇದೆ ಅಂತ ಮಾಜಿ MLC ವಿಜಯ್ ಸಿಂಗ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಏನು ಬಿಜೆಪಿಯ ಶಾಸಕ ಶರಣು ಸಲ್ಗಾರ್. ನಿನ್ನೆ ಅಷ್ಟೇ ಬಕ್ರೀದ್ ಹಬ್ಬದ ಹಿನ್ನೆಲೆ ಗೋ ಹತ್ಯೆ ಆಗ್ತಾ ಇದೆ ಬಸವ ಕಲ್ಯಾಣದಲ್ಲಿ. ನಾನು ಈ ಕ್ಷೇತ್ರದ ಶಾಸಕನಾಗಿ ಮುಂದಿನ 72 ಗಂಟೆಗಳ ಕಾಲ ಯಾವುದೇ ರೀತಿಯ ಗೋ ಹತ್ಯೆ ಆಗದಂತೆ ನೋಡ್ಕೊಳ್ತೀನಿ ಅಂತ ಫೇಸ್ಬುಕ್ ಲೈವ್ ನಲ್ಲಿ ಹೇಳಿದ್ರು. ಇವತ್ತು ಕೂಡ ಬೆಳಗ್ಗೆ ಕಸಾಯಿಖಾನೆಗಳಿಗೆ ಭೇಟಿ ಕೊಟ್ಟು ನಂತರ ಫೇಸ್ಬುಕ್ ನಲ್ಲಿ ಲೈವ್ ಬಂದಿದ್ದಾರೆ ಶಾಸಕ ಶರಣು ಸಲ್ಗಾರ್. ಮತ್ತೆ ವಿಜಯ್ ಸಿಂಗ್ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿಜಯ್ ಸಿಂಗ್ ಕುಮ್ಮಕ್ಕಿನಿಂದಲೇ ಈ ರೀತಿ ಆಗ್ತಾ ಇದೆ, ನಿನ್ ಜನ್ಮಕ್ಕೆ ಬೆಂಕಿ ಹಾಕ್ಲಿ ಅಂತ ಮಾಜಿ MLC ವಿಜಯ್ ಸಿಂಗ್ ವಿರುದ್ಧ ಶಾಸಕ ಶರಣು ಸಲ್ಗಾರ್ ಗರಂ ಆಗಿದ್ದಾರೆ. ಇವತ್ತು ಶರಣು ಸಲ್ಗಾರ್ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಏನಾಯ್ತು, ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಇಲ್ಲಿ ವೆಟರ್ನರಿ ಡಾಕ್ಟರ್ ಬರಬೇಕು. ನನ್ನ ಫೋನ್ ತೋರೋ ಗಾಡಿ ಫೋನ್ ತಗೋ ನೋಡ್ರಿ. ಕರ್ಸಿ ವಿಜಯ್ ಸಿಂಗ್ ಅಂತ ತೋರಿಸ್ರಿ. ಇದು ಆ ವಿಜಯ್ ಸಿಂಗ್ ನಿನ್ ಚಸ್ಮಾ ಕಷ್ಟು ಕೊಟ್ಟು ಚೇಲಾಗೋ ಹೇಳಲ್ಲ ಬರೋರು ಕೊಟ್ಟಿ ಲಿಂಗಾಯತರು ಕೊಟ್ಟಿ ಹಿಂದೂಗಳು ಬರ್ರಿ ನೀವು ನೋಡಿ ಬರೋ. ಇದು ಮನುಷ್ಯತ್ವ ಇತ್ತಂದ್ರೆ ಅವ್ನಿಗೆ ಕರ್ತು ತೋರಿಸ್ರಿ ಇವಕ್ಕೆಲ್ಲ ನೋಡಿ. ನಮ್ಮ ವಿಜಯ್ ಸಿಂಗ್ ಇದು ನಾಚಿಕೆ ಬರ್ಬೇಕು. ಅವ್ನು ಜನ್ಮಕ್ಕೆ ಬೆಂಕಿ ಹಾಕ. ದನಗಳು ರಿಲೀಸ್ ಮಾಡಿಸ್ಕೇಸಿನ ಕಳ್ಸ್ಬೇಕ್ರಿ. ಅವ್ರು ರಿಲೀಸ್ ಮಾಡಿಸ್ರಿ ಕೈ ಮುಗಿತೀನಿ. ನಿಮ್ಗೆ ನಾನು ಇಲಾಖೆದವ್ರಿಗೆ ಕೈ ಮುಗಿತೀನಿ. ಅವ್ರು ರಿಲೀಸ್ ಮಾಡ್ಸಿರೋ. ನನ್ನ ಫೋನ್ ತೊಗೊಂಬರಪ್ಪ, ನನ್ನ ಫೋನ್ ತೊಗೊಂಬ. ನನಗೇನಿಲ್ಲ, ನನ್ಗೆ ರಿಲೀಸ್ ಮಾಡ್ತೀನಿ. ನಾ ಹೋಗ್ತೀನಿ, ನಂಗೆ ರಿಲೀಸ್ ಮಾಡ್ತೀನಿ. ಇದೆಲ್ಲ ವಿಡಿಯೋ ಮಾಡ್ಕೊರಪ್ಪ, ನಮ್ಗೆ ತೋರಿಸ್ಬೇಕಲ್ಲ. ಇದೆಲ್ಲ ವಿಡಿಯೋನು ಮಾಡ್ಕೊಳ್ಳಿ, ಫೋಟೋನು ಮಾಡ್ಕೊಳ್ಳಿ. ನಮ್ಗೆ ಇವ್ರು ತೋರಿಸ್ಬೇಕಲ್ಲ ರಿಲೀಸ್ ಮಾಡಿದ್ದು. ಇದು ನಡೆಯಲಾಗ ಬಿಡಲ್ಲ ನಾವು. ತೆರೆಗೆ ಇಟ್ಕೊಳ್ಳಿ. ನೀವು ಎಷ್ಟು ಮಂದಿ ಬರ್ತಾರೆ ಬರ್ಲಿ. ಎಲ್ಲ ಪ್ರತಿಯೊಂದು ಕಡೆ ಇಂಡಿವಿಜುವಲ್ ಫೋಟೋ ಮಾಡ್ಕೊಳ್ಳಿ, ವಿಡಿಯೋ ಮಾಡ್ಕೊಳ್ಳಿ, ಇಂಡಿವಿಜುವಲ್ ಫೋಟೋ ಮಾಡ್ಕೊಳ್ಳಿ. ಇಂತಿಂತ ಒಳ್ಳೆ ಆಕಳ ಕರ್ಗೊಳ್ರಿ. ಪ್ರತಿಯೊಂದು ಇಂಡಿವಿಜುವಲ್ ಫೋಟೋ ಮಾಡ್ಕೊಳ್ಳಿ, ವಿಡಿಯೋ ಮಾಡ್ಕೊಳ್ಳಿ. ಅಂಬರೀಶ್ ಇದು ನೋಡ್ರಿ, ಇದು ಕಡಿಬೇಕೇನ್ರಿ? ಇದು ಕಡಿಲಾಕ್ ಬಿಡ್ಬೇಕೇನ್ರಿ? ನಾವು ಇದು ಕಡಿಲಾಕ್ ಬಿಡ್ಬೇಕೇನ್ರಿ? ಇವಕ್ಕೆ ನಾವು ಕರ್ಸ್ರಿ. ಆ ವಿಜಯ್ ಸಿಂಗ್ ತಾಕತ್ತಿದ್ರೆ ಬಂದ್ರಿ. ಅವ ಇಲ್ಲಿ ಅವ್ ತಾಕತ್ತಿದ್ರೆ ಬಲ್ರಿ, ಇಲ್ಲಿ ಮಾತಾಡ್ರಿ ಬಂದು. ಇದು ಕಡಿಬೇಕೇನ್ರಿ? ಎಕ್ಸಿಬಿಷನ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಅಂಬರೀಶ್ ಅವರು, ವೆಟರ್ನರಿ ಡಾಕ್ಟರ್ ಆನಂದ್ ಪಾಟೀಲ್ ಅವರ ನೇತೃತ್ವದೊಳಗೆ ಸುಮಾರು ಒಂದು 40 ಗೋವುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ನಾವು ಈಗಾಗಲೇ ಮಾಡಿದ್ದೀವಿ. ಬಸವ ಕಲ್ಯಾಣದೊಳಗೆ ಯಾವ ಮೂಲದವನು ಇಂಥ ಕೆಲಸ ನಡೀತು ಅಂದ್ರೆ ನನಗೆ ಇನ್ಫಾರ್ಮ್ ಮಾಡ್ರಿ. ಸ್ವತಃ ನಾನೇ ಬರ್ತೀನಿ. ದಯಮಾಡಿ ಇದು ಒಂದು ಈ ಕೆಟ್ಟ ಕೆಲಸ ನಿಂದಿರ್ಬೇಕಂತೇಳಿ ಈಗಾಗಲೇ ನಾನು ಎಲ್ಲ ಮುಸ್ಲಿಂ ಸ್ನೇಹಿತರಿಗೆ ನಿನ್ನೆಯಿಂದ ನಾನು ವಿನಂತಿಯನ್ನು ಮಾಡಿದ್ದೇನೆ. ದಯಮಾಡಿ ಎಲ್ಲರೂ ಸಹಕಾರ ಕೊಡಬೇಕು.
ಬಸವ ಕಲ್ಯಾಣ ನೆಲದೊಳಗೆ ಯಾವುದೇ ಕಾರಣಕ್ಕೂ ಗೋವಿನ ರಕ್ತ ನಾವು ಹರಿಲಕ್ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅದು ನೀವು ಮರಿಬೇಕು. ಅದು ಎಲ್ಲೇ ಇದ್ರೂ ಕೂಡ ನಾನು ಸ್ವತಃ ಬರ್ತೀನಿ. ಯಾರು ಹೆದರ್ತಕ್ಕಂತ ಅವಶ್ಯಕತೆ ಇಲ್ಲ. ಈ ಕೆಲಸ ಯಾರೇ ನಮ್ಮಿಂದ ಆ ಲೀಡರ್ ಈ ಲೀಡರ್ ನಮ್ಮಿಂದ ಅವ್ರ ಅಂತ ತಿಳ್ಕೊಂಡ್ರಿ ಅಂದ್ರ ಅದು ನೀವು ತಲೆ ತೆಗೆದು ಹಾಕ್ರಿ. ನಾವು 100ಕ್ಕೆ 100 ಗೋಗಳಿಗೆ ರಕ್ಷಣೆ ಮಾಡ್ತಕ್ಕಂತ ಕೆಲಸ ಬಸವ ಕಲ್ಯಾಣದೊಳಗ ನಾವು ಮಾಡ್ತೀವಿ. ಅದ್ರ ಹಾಲು ಕುಡಿದು ಬೆಳೆದಿದ್ವಿ ನಾವು. ಗೋ ಮಾತೆ ಅಂತ ಹೇಳಿ ಪೂಜೆ ಮಾಡ್ತೀವಿ ನಾವು. ಗೋವಿನ ಮೂತ್ರ ಕುಡಿದು ಅದರಿಂದ ಮುಖ ತಕೊಂಡು ಬೆಳೆದವ್ರು ನಾವು. ಅದು ನಮ್ಮ ಪಾಲಿಗೆ ದೇವರದ. ಅದು ಉಳಿದ್ರೆ ಮಾತ್ರ ಈ ದೇಶ ಉಳಿತದ. ಈ ದೇಶ ಏನಾರ ಉಳಿಬೇಕು, ಭವ್ಯ ಭಾರತ ಏನಾರ ಉಳಿಬೇಕು, ಹಿಂದೂಸ್ತಾನ್ ಅಂತ ಹೇಳಿದ್ರು ನಾವು ಕರ್ಸೋಬೇಕು. ನಾವು ಗಟ್ಟಿ ಹಿಂದೂಗಳು ಅಂತ ಹೇಳಿ ಕರ್ಸೋಬೇಕಂದ್ರ ಗೋವುಗಳಿಗೆ ರಕ್ಷಣೆ ಮಾಡಿದ್ರೆ ಮಾತ್ರ ಸಾಧ್ಯ. ಗೋವುಗಳಿಗೆ ಒಂದು ವೇಳೆ ರಕ್ಷಣೆ ಮಾಡಲಾರ್ದೆ ನೀವೇನಾರೆ ಢೋಂಗಿ ಸೋಗಿನೊಳಗ ಢೋಂಗಿ ಹಿಂದೂಗಳು ಥೋಡೆ ಮಂದಿ ಬಂದು ನನ್ನ ವಿರುದ್ಧ ಫೇಸ್ಬುಕ್ ದೊಳಗೆ ಚಸ್ಮಾ ಹಚ್ಕೊಂಡು ನಾಲ್ಕು ನೀವೇನ್ ಕೂತು ಬರ್ತಿರಲ್ಲ, ನಿಂಬಲ್ಲಿ ತಾಕತ್ತಿದ್ರೆ ಬಂದು ಇಲ್ಲಿ ಓಡಾಡ್ರ. ನೀವು ನಿಮ್ಮ ಲೀಡರ್ ವಿಜಯ್ ಸಿಂಗ್ ತೋಡ್ ಬಂದು ಓಡಾಡ್ರಿ. ಒಂದು ಆಕಳು ಉಳಿಸ್ರ, ಒಂದು ಕರಿ ಉಳಿಸ್ರಿ. ನಿಂಬಲ್ಲಿ ತಾಕತ್ತಿದ್ರೆ ನಾ ಸೆಲ್ಯೂಟ್ ಮಾಡ್ತೀನಿ ನಿಮಗ. ನಿನ್ನೆ ಹಿಡಿದು ಓಡಾಡ್ಲತ್ತೀವಿ. ಅದಕ್ಕಾಗಿ ದಯಮಾಡಿ ಬಸವ ಕಲ್ಯಾಣದ ಯಾವುದೇ ಪ್ರದೇಶದೊಳಗೂ ಕೂಡ ಎಲ್ಲರೇ ಕಾಣ್ತು ಅಂದ್ರೆ ನಮ್ಮ ಗಮನಕ್ಕೆ ತೊಗೊಂಬರಿ. ಅವು ಕುಳಿಸ್ತಕ್ಕಂತ ಕೆಲಸ ಕಾನೂನಿನ ಅಡಿಯಲ್ಲಿ. ಎಷ್ಟೋ ಜನ ಕುಂತ ಹೇಳ್ತೀರಿ, ಶಾಂತಿ ಕತ್ತಿ ಹೇಳ್ತೀರಿ, ಪ್ರಜಾಪ್ರಭುತ್ವದ ಕತ್ತಿ ಹೇಳ್ತೀರಿ, ಸಂವಿಧಾನದ ಮಾತು ಹೇಳ್ತೀರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದೊಳಗ 10 ವರ್ಷದ ಆಕಳಿಗೆ 15 ವರ್ಷದ ಆಕಳಿಗೆ ಕಡಿಬೇಕಂತ ಎಲ್ಲ ಇತ್ತಂದ್ರೆ ನನಗೆ ತೋರಿಸ್ರಿ. ಅದಕ್ಕಾಗಿ ದಯಮಾಡಿ ನನ್ನೆಲ್ಲ ಬಸವ ಕಲ್ಯಾಣದ ಸ್ನೇಹಿತರಿಗೆ, ಹಿಂದೂಗಳಿಗೆ, ಬಜರಂಗದ ಕಾರ್ಯಕರ್ತರಿಗೆ, RSS ನ ಕಾರ್ಯಕರ್ತರಿಗೆ, ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರಿಗೆ ದಯಮಾಡಿ ಎಲ್ಲ ಕಡೆ ಪ್ರತಿಯೊಂದು ಕಡೆ ತಾವು ಹದ್ದಿನ ಕಣ್ಣಿಡಬೇಕು. ಪ್ರತಿಯೊಂದು ಗೋವಿ ಕಾಯ್ತಕ್ಕಂತ ಕೆಲಸ ನಮ್ಮೆಲ್ಲರಿಂದ ಆಗ್ಬೇಕಂತ ಹೇಳಿ ನಿಮ್ಗೆ ನಾನು ಕರೆಯನ್ನ ಕೊಡ್ತೇನೆ, ವಿನಂತಿಯನ್ನ ಮಾಡ್ತೇನೆ.